ಡಾಕ್ಟರ್ ಆಲ್ಸೋ ಏನಂದರೆ ನೀವು ಹೇಳ್ತಾ ಇದ್ರಿ ರೊಬಾಟಿಕ್ ಸರ್ಜರಿನಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಕಂಪ್ಯಾರಿಟಿವ್ಲಿ ರೈಟ್. ಬಟ್ ಆಲ್ಸೋ ಒಂದು ಕಾಲದಲ್ಲಿ ಈ ಥರದ್ದು ಯಾವುದೇ ಸರ್ಜರಿ ಮಾಡುವಾಗ ದೊಡ್ಡ ದೊಡ್ಡ ಸ್ಕಾರ್ಸ್ಗಳು ಕಟ್ಸ್ಗಳು ಆಗೋದು. ಇವತ್ತಿನ ದಿನ ವಿತ್ ಆಲ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಒಂದು ಸರ್ಜರಿ ಆಗಿದೆ ಅಂತಲೇ ಗೊತ್ತಾಗಲ್ಲ. ಕರೆಕ್ಟ್. ಒಂದು ಸ್ಕಾರ್ ಸಹ ಇರೋದಿಲ್ಲ ಅವ್ರಿಗೆ ನೆನಪಿಗೆ ಬೇಕು ಅಂದರು. ಸೊ ಒನ್ಸ್ ವಿ ರಿಟರ್ನ್ ಬ್ಯಾಕ್ ಟು ಅವರ್ ನಾರ್ಮಲ್ ಲೈಫ್, ಆ ಸ್ಕಾರು ಕಾಣಿಸಿಲ್ಲ ಅಂದರೆ ಸ್ಲೋಲಿ ಅದು ನಮ್ಮ ಮೆಮೊರಿಯಿಂದ ಹೊರಟೇ ಹೋಗುತ್ತೆ. ನಾವು ನೆನಪು ಮಾಡ್ಕೊಂಡಾಗ ಮಾತ್ರ ಆಗುತ್ತೆ ದಟ್ ಓಕೆ ಈ ಥರದೊಂದು ಸರ್ಜರಿ ಮಾಡಿಸಿದ್ದೆ ಅಂತ. ಕರೆಕ್ಟಾ? ಹೌದು. ಆಲ್ಸೋ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಇದು ಮಿಥ್ತಾ ಫ್ಯಾಕ್ಟಾ ಅಂತ ನೀವು ಹೇಳಬೇಕು. ಯಾಕಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ನಾನೊಂದಷ್ಟು ವಿಡಿಯೋಸ್ಗಳನ್ನು ನೋಡಿದಾಗ ಯಾರ್ಯಾರು ಇದನ್ನು ಮಾಡಿಸ್ಕೊಂಡಿದ್ದಾರೋ ಅವರು ಬಿಫೋರ್ ಸರ್ಜರಿ ಅವರ ಮೈಂಡಲ್ಲಿ ಏನಿತ್ತು ಆ್ಯಂಡ್ ಅವರ ಫ್ಯಾಮಿಲಿ ಮೈಂಡಲ್ಲಿ ಏನಿತ್ತು, ಪೋಸ್ಟ್ ಸರ್ಜರಿ ಆ್ಯಕ್ಚುಲಿ ಹೌ ಇಟ್ ಟರ್ನ್ಡ್ ಔಟ್ ಟು ಬಿ ಅಂತ ಏನು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಐ ಥಾಟ್ ವಿ ಶುಡ್ ಎಜುಕೇಟ್ ಜನರಲ್ ಪಬ್ಲಿಕ್ ಆಲ್ಸೋ ಅಬೌಟ್ ಇಟ್ ಅಂತ. ಟು ಬಿಗಿನ್ ವಿತ್, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದಾಗ, ನಾಟ್ ಜಸ್ಟ್ ನೀ ರಿಪ್ಲೇಸ್ಮೆಂಟ್ ಅಥವಾ ಪಾರ್ಷಲ್, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದಾಗ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ಥರ ಏನಿಲ್ಲ ಮ್ಯಾಮ್. ಸೊ ಇವತ್ತಿನ ಡೇಟಲ್ಲಿ 92 to 93% ಪೇಷಂಟ್ಸ್ ಹೀಗೆ ವೆರಿ ಗುಡ್ ಟು ಎಕ್ಸಲೆಂಟ್ ರಿಸಲ್ಟ್ಸ್ ಸಿಗತ್ತೆ. ಓಕೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಕಾಂಪ್ಲೆಕ್ಸ್ ಸರ್ಜರಿ, ಲೈಕ್ ಅ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಥವಾ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಸೊ ಕಂಪೇರ್ ಮಾಡೋದೇ ಅನ್ಫೇರ್ ಅಂತ ನಾನು ಅನ್ಕೋತೀನಿ. ಓಕೆ. ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಲ್ಲಿ ನಾವು ಜಾಯಿಂಟ್ ಸರ್ಫೇಸ್ ಬರೀ ಸೌದ್ ಹೋಗಿರುವ ಜಾಗ ಅದನ್ನು ನಾವು ಚೇಂಜ್ ಮಾಡ್ತೀವಿ. ಸೊ it cannot be compared to any transplant surgeries which are far more complex. ಅಂದರೆ ನಿಮಗೆ ಸರ್ಜಿಕಲ್ ಟೈಮ್ ಹೇಳಬೇಕಂದ್ರೆ ವೆಲ್ ಪರ್ಫಾರ್ಮ್ಡ್ knee replacement surgery in a center that is regularly doing around 1.5 hours ಒಳಗೇನೆ ನಾವು ಮುಗಿಸ್ತೀವಿ. ಈಗ ನೀವು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹೇಳಿದ್ರಿ, ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಟೇಕ್ಸ್ ಅವರ್ಸ್ ಟುಗೆದರ್. ಸೊ ಕಾಂಪ್ಲೆಕ್ಸಿಟಿ ಆಫ್ ಸರ್ಜರಿಯನ್ನು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಹಳ ಪೇನ್ಫುಲ್ ಆಗಿರುವಂಥ ಸರ್ಜರಿ. ಸೊ ಪೇನ್ ಭಾಳನೇ ರಿಲೇಟಿವ್ ಟರ್ಮ್. ಅಂದರೆ ಪೇನ್ ಹೌದು ಸರ್ಜಿಕಲ್ ಪೇನ್ ಇದ್ದೇ ಇರತ್ತೆ, ಬಟ್ ಪೇಷಂಟ್ ಟಾಲರೆನ್ಸ್ ಸಹ ಭಾಳನೇ ಮುಖ್ಯ. ಕೆಲವರಿಗೆ ಪೇನ್ ಟಾಲರೆನ್ಸ್ ಅಷ್ಟೊಂದು ಇರಲ್ಲ, ಸೊ ಅವ್ರಿಗೆ ಡೆಫಿನೆಟ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಜನರಲ್ ಆಗಿ ಎಸ್ಪೆಷಲಿ ಯಾರು ಒಂದು ಮಂಡಿ ಒಂದೇ ಟೈಮಲ್ಲಿ ಮಾಡಿಸ್ಕೋತಾರೆ ಅವರು ಬೈ 3rd, 4th ಡೇ ಆರ್ ಫೇರ್ಲಿ ಕಂಫರ್ಟಬಲ್. ಅಂದರೆ ತಾನೇ ಎದ್ದು ವಾಶ್ರೂಮಿಗೆ ಹೋಗೋದು, ತಾನೇ ಎದ್ದು ಬೆಡ್ಡಿಂದ ಡೈನಿಂಗ್ ಟೇಬಲಿಗೆ ತಿಂಡಿ ಊಟ ತಿಂದು ಬರೋಕ್ಕೆ ಅಷ್ಟಂತೂ ಅವ್ರು ಬೈ 4th or 5th ಡೇ ಮಾಡ್ತಾರೆ ವಿತ್ ರೀಸನಬಲ್ ಕಂಫರ್ಟ್. ಎಕ್ಸಸೈಸ್ ಮಾಡುವಾಗ ಹೌದು ಪೇನ್ ಇದ್ದೇ ಇರತ್ತೆ, ಅದು ಸ್ಲೋಲಿ ಹೋಗುತ್ತೆ. ಅಂದರೆ ಈಗ ನೋಡಿ ಆರ್ಥರೈಟಿಸ್ ಜಾಯಿಂಟಿಗೆ ಎಫೆಕ್ಟ್ ಆಗತ್ತೆ, ಬಟ್ ಜಾಯಿಂಟ್ ಜೊತೆಗೆ ಮೊಬಿಲಿಟಿ ಕಡಿಮೆ ಆಗಿರೋದರಿಂದ ಮಸಲ್ಸು ಸ್ವಲ್ಪ ವೀಕ್ ಆಗತ್ತೆ, ಮಸಲ್ ವೇಸ್ಟಿಂಗ್ ಇರುತ್ತೆ. ಸೊ ಆ ಮಸಲ್ಸನ್ನು ಈಗ ನಾವು ಜಾಯಿಂಟನ್ನು ಸರ್ಜರಿಯಿಂದ ಸರಿ ಮಾಡಿದ್ದೀವಿ, ಬಟ್ ಮಸಲ್ಸ್ ವರ್ಷಗಳಿಂದ ನಾರ್ಮಲ್ ಥರ ಕೆಲಸ ಮಾಡ್ತಾ ಇಲ್ಲ. ಸೊ ಅದನ್ನು ನಾರ್ಮಲ್ ಥರ ಮಾಡೋಕ್ಕೆ ಅಟ್ಲೀಸ್ಟ್ ಫ್ಯೂ ಮಂತ್ಸ್ ಇಟ್ ಟೇಕ್. ಸೊ ಜನರಲಿ ಯಾವಾಗ ಪೇಷಂಟ್ಸ್ ಕೇಳ್ತಾರೆ ಎಷ್ಟು ಹೊತ್ತಾಗತ್ತೆ ರಿಕವರಿ ಆಗೋಕ್ಕೆ, ಸೊ ನಾನು ನಿಮ್ಮ ಪ್ರಕಾರ ರಿಕವರಿ ಅಂದರೆ ಏನು ಅಂತ ನಾನು ಪೇಷಂಟ್ಸಿಗೆ ಕೇಳ್ತೀನಿ. ಕೆಲವರಿಗೆ ಎಸ್ಪೆಷಲಿ ಲೇಡೀಸನ್ನು ಅಂದ್ಕೊಳ್ಳಿ, ಸೊ ಅವರು ಇಲ್ಲ ನನಗೆ ಅಡುಗೆ ಮನೆಗೆ ಬಂದು ಕೆಲಸ ಮಾಡೋಕೆ ಅಷ್ಟು ಆಗಬೇಕು, ಸೊ ಅದು ಯಾವಾಗ ಆಗತ್ತೆ ಅಂತ ಕೇಳ್ತಾರೆ. ಸೊ ಯಾರಿಗೆ ನಾವು ಒಂದೇ ಮಂಡಿ ಮಾಡ್ತೀವಿ ಮೇ ಬಿ ಬೈ 2.5 ಮ್ಯಾಕ್ಸಿಮಮ್ 3 ಮಂತ್ಸ್ ಆ ಥರ ಬಂದೇ ಬರುತ್ತೆ. ಯಾರಿಗೆ ನಾವು 2 ಮಂಡಿ ಒಟ್ಟಿಗೆ ಮಾಡ್ತೀವಿ ಅವ್ರಿಗೆ ಮೇ ಬಿ 3 to 4 ಮಂತ್ಸ್ ಆಗ್ಬೋದು. ಸೊ ಅಷ್ಟರಲ್ಲಿ ಅಟ್ಲೀಸ್ಟ್ ಬಂದು ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಮಾಡೋಕ್ಕಾಗ್ಬೋದು. ಓಕೆ. ಆ್ಯಂಡ್ ಒಂದು ಕ್ವಿಕ್ ಕ್ವೆಶ್ಚನ್, ಸ್ಟೇಟ್ಮೆಂಟ್ಸ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ, ಇವಾಗ 2 ಮಂಡಿಗಳಲ್ಲಿ ನೀ ರಿಪ್ಲೇಸ್ಮೆಂಟ್ ಬೇಕಾಗಿದೆ ಅಂತ ಅಂದ್ಕೊಳ್ಳೋಣ. ಒಂದೊಂದನ್ನು ಒಂದೊಂದು ಸಲ ಮಾಡಿಸೋದು ಉತ್ತಮನಾ ಅಥವಾ ಎರಡನ್ನೂ ಒಟ್ಟಿಗೆ ಮಾಡಿಸೋದು ಅದನ್ನು ಸಜೆಸ್ಟ್ ಮಾಡ್ತೀರಾ ನೀವು? ಸೊ ಅದು ಸಹ ಪೇಷಂಟ್ ಟು ಪೇಷಂಟ್ ವೇರಿಯೇಷನ್ ಇರುತ್ತೆ. ಸೊ ಇನ್ನೊಂದು ಮಿತ್ ಅಂದರೆ 2 ಮಂಡಿ ಮಾಡಿದ್ರೇನೆ ಚೆನ್ನಾಗಿರತ್ತೆ ಅಂತ ಕೆಲವು ಪೇಷಂಟ್ಸ್ ಅನ್ಕೋತಾರೆ. ಸೊ ನನ್ನ ಪ್ರಕಾರ ಅದು ಸರಿ ಇಲ್ಲ. ಸೊ ಕೆಲವರಿಗೆ ಒಂದು ಮಂಡಿಯಲ್ಲಿ ನಾವು ಕೇಳ್ತೀವಿ ನಿಮಗೆ ರೈಟ್ ಲೆಫ್ಟ್ ಕಂಪೇರ್ ಮಾಡಿದರೆ ಒಂದರಲ್ಲೇ ಜಾಸ್ತಿ ಇನ್ನೊಂದರಲ್ಲೇ ಕಡಿಮೆ ಅಂತ ನಾವು ಕೇಳ್ತೀವಿ. ಸೊ ಒಂದರಲ್ಲೇ 100 ಅಂತ ಇನ್ನೊಂದರಲ್ಲಿ ಬರೀ 20 ನೋವಿದೆ ಅಂದರೆ ಅದು 20ಯಲ್ಲಿರುವ ಮಂಡಿಯಲ್ಲಿ ನಾವು ಯೂಶಲಿ ಆಪರೇಷನ್ ಮಾಡ್ಕೋಬೇಡಿ, ಇನ್ನೂ ವೇಟ್ ಮಾಡಿ ಅಂತ ಹೇಳ್ತೀವಿ. ಆಬ್ವಿಯಸ್ಲಿ 2 ಮಂಡಿ ಸರ್ಜರಿ
ಆನ್ ಪೇಷಂಟ್ ಇಸ್ ಮೋರ್ ಸ್ಟ್ರೆಸ್ಫುಲ್. ಸೊ ಬೇಕೇ ಬೇಕಂದ್ರೆ ನಾವು ಮಾಡ್ತೀವಿ, ನಾನಿಲ್ಲ ಅಂತ ಹೇಳಲ್ಲ. ಬಟ್ ಯಾರಿಗೆ ಭಾಳನೇ ಡಿಫ್ರೆನ್ಸ್ ಇದೆ ನೋವಲ್ಲಿ, ಅವ್ರಿಗೆ ಒಂದೇ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಮಾಡಿದರೆ ಒಳ್ಳೆಯದು. ಓಕೆ. ಆ್ಯಂಡ್ ಮೈ ನೆಕ್ಸ್ಟ್ ಸ್ಟೇಟ್ಮೆಂಟ್ ಡಾಕ್ಟರ್, ಪೇಷಂಟ್ಗೆ ಫಿಸಿಯೋಥೆರಪಿ ಕಡ್ಡಾಯವಾಗಿ ಅವಶ್ಯಕ ಇದೆ ಆಫ್ಟರ್ ಅ ಸಕ್ಸಸ್ಫುಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ನಾನು ಯಾವಾಗ ಫಿಸಿಯೋಥೆರಪಿ ಹೇಳ್ತೀನಿ ಅದರ ಅರ್ಥ ಎಕ್ಸಸೈಸಸ್. ಓಕೆ. ಎಕ್ಸಸೈಸಸ್ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ ಆಗೋಕ್ಕೆ ಇಸೆನ್ಷಿಯಲ್. ಅಂದರೆ ಪೇಷಂಟು ಮಸಲ್ ಎಕ್ಸಸೈಸಸ್, ಸ್ಟ್ರೆಚಿಂಗ್ ಎಕ್ಸಸೈಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆ್ಯಸ್ ಅಡ್ವೈಸ್ಡ್ ಮಾಡಿದರೆ ಅವ್ರಿಗೆ ರಿಕವರಿ ಚೆನ್ನಾಗಿ ಆಗೇ ಆಗುತ್ತೆ. ಓಕೆ. ಆಲ್ಸೋ ಮಂತ್ಸ್ ಟುಗೆದರ್ ನಡೆಯೋದಕ್ಕಾಗಲ್ಲ ಪೋಸ್ಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಸಾಕಷ್ಟು ರೆಸ್ಟ್ನ ತಗೋಬೇಕು ಟು ಬೌನ್ಸ್ ಬ್ಯಾಕ್. ಮೇಜರ್ ಮಿತ್. ಸೊ ನಾವು ಎಸ್ಪೆಷಲಿ ಒಂದೇ ಮಂಡಿ ಮಾಡಿರೋರಿಗೆ, ಮಾರ್ನಿಂಗ್ ಆಪರೇಟ್ ಮಾಡೋರಿಗೆ ನಾವು ಸಂಜೆ ನಡೆಸ್ತೀವಿ. ಓ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿನಲ್ಲಿ ಮಾರ್ನಿಂಗ್ ಅಂದರೆ ಫಸ್ಟ್ ಕೇಸ್ ಆಫ್ ದ ಡೇ 7 o'clock ನಾವು ಸರ್ಜರಿ ಮಾಡಿದರೆ ಈವ್ನಿಂಗ್ 4 o'clock ಅಟ್ಲೀಸ್ಟ್ ಒಂದು 5 ರಿಂದ 10 ಹೆಜ್ಜೆ ಅವ್ರು ಹಾಕ್ತಾರೆ. ಸೆಕೆಂಡ್ ಡೇಯಿಂದ ಅವರು ಬೆಡ್ಡಿಂದ ಟಾಯ್ಲೆಟ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾವು ಡಿಸ್ಚಾರ್ಜ್ ಆಗುವ ಟೈಮಲ್ಲಿ ಅವ್ರಿಗೆ ಬೇರೆಯೊಬ್ಬರನ್ನ ಅಸಿಸ್ಟೆನ್ಸ್ ಬೇಕಾಗಿಲ್ಲ. ಅವರೇ ಬೆಡ್ಡಿಂದ ಇಳಿದು ಬಾತ್ರೂಮಿಗೆ ಹೋಗ್ತಾರೆ, ಅವರೇ ಬೆಡ್ಡಿಂದ ಇಳಿದು ತಿಂಡಿ ಊಟ ಮಾಡಕ್ಕೆ ಬರ್ತಾರೆ ಡೈನಿಂಗ್ ಟೇಬಲಿಗೆ. ಸೊ ಬೆಡ್ ರೆಸ್ಟ್ ಅಂತೂ ಇಲ್ಲವೇ ಇಲ್ಲ. ಈ ಸರ್ಜರಿ ಮಾಡಿರೋದು ನಾವು ಮೊಬಿಲಿಟಿಗೆ. ಸೊ ಆ ಮೊಬಿಲಿಟಿ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ರಿಕವರಿ ಚೆನ್ನಾಗಾಗತ್ತೆ, ಅಷ್ಟು ಪೇಷಂಟ್ಸಿಗೆ ಇಲ್ಲ ನಾನು ಚೆನ್ನಾಗಿ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಈಗ ನಾವು ಅವ್ರಿಗೆ ಸ್ನಾನ ಸಹ ಸ್ವಲ್ಪ ಬೇಗ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ. ಹಳೆ ಟೈಮಲ್ಲಿ ನಾವು 2 weeks ಸ್ನಾನ ಮಾಡಬೇಡಿ ಅಂತ ಹೇಳ್ತೀವಿ. ಈಗ ನಾವು ವೂಂಡ್ ಕ್ಲೋಜರ್ ಒಂದು ಬೇರೆ ರೀತಿಯಿಂದ ಮಾಡ್ತಾ ಇದ್ದೀವಿ. ಅದರಿಂದ ನಾವು 3rd ಡೇಯಿಂದಾನೇ ಸ್ನಾನ ಮಾಡೋಕ್ಕೆ ಅಲೌ ಮಾಡ್ತೀವಿ. ಸೊ ಪೇಷಂಟ್ಸಿಗೆ ಏನಂದರೆ ನಾನು ಸ್ನಾನ ಮಾಡೋಕ್ಕಾಗತ್ತೆ ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಸೋದು, ಎಸ್ಪೆಷಲಿ ಆಫ್ಟರ್ ಸರ್ಜರಿ. ಕರೆಕ್ಟ್. ಆ್ಯಂಡ್ ಈ ಸರ್ಜರಿನಲ್ಲಿ ಮೆಟಲ್ ಇನ್ಸಿಷನ್ಸ್ನ ಬಳಸೋದ್ರಿಂದ ವಿಂಟರ್ ಸೀಸನ್ಸಲ್ಲಿ ಆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅದು ಫೀಡ್ಬ್ಯಾಕ್ ಕೆಲವು ಪೇಷಂಟ್ಸ್ ಹೇಳ್ತಾರೆ, ಎಸ್ಪೆಷಲಿ ಯಾರಿಗೆ ನರಗಳು ಸ್ವಲ್ಪ ಸೆನ್ಸಿಟಿವ್ ಆಗಿ ಇರುತ್ತೆ, ಕೋಲ್ಡ್ ವೆದರಲ್ಲಿ ಸ್ವಲ್ಪ ಅದು ಸೆನ್ಸೇಷನ್ ಬರುತ್ತೆ, ಬಟ್ ಅದು ಸಹ ಓವರ್ ಟೈಮ್ ಕಡಿಮೆ ಆಗುತ್ತೆ. ನಿಮಗೆ ಇನ್ನೊಂದು ಹೇಳಬೇಕಂದ್ರೆ, ಇನ್ನೊಂದು ಹೊಸದಾಗಿ ಸ್ಕೋರ್ ನಾವು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಪೇಷಂಟ್ಸನ್ನು ಅಸೆಸ್ ಮಾಡೋಕ್ಕೆ. ಅದಕ್ಕೆ ನಾವು ಫಾರ್ಗಾಟನ್ ಜಾಯಿಂಟ್ ಸ್ಕೋರ್ ಅಂತ ಹೇಳ್ತೀವಿ. ಸೊ ಫಾರ್ಗಾಟನ್ ಜಾಯಿಂಟ್ ಸ್ಕೋರ್ ಅರ್ಥ ಏನಂದರೆ, ಪೇಷಂಟಿಗೆ ನನ್ನ ಮಂಡಿ ಆರ್ಟಿಫಿಷಿಯಲ್ ಅಂತ ಮರ್ತೀವಿ ಅಂತ. ಮತ್ತೆ ಹೋಗಿರ್ತಾರೆ. ಸೊ ಆ ಸ್ಕೋರ್ ಅನ್ನ 1 year ಇಂದ ಮುಂಚೆ ನಾವು ಮಾಡಲ್ಲ, ಯಾಕೆಂದ್ರೆ 1 year ಅಲ್ಲಿ ಈ ತರ ಆಗೋದೇ ಇಲ್ಲ. 1 year ಅಲ್ಲಿ ಅಬೌಟ್ 75 to 80% ಜನರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ನನ್ನ ನ್ಯಾಚುರಲ್ ನೀ ತರಾನೇ ಅಂತ ಅನ್ಸೋದು. ಓಕೆ, ಉಳಿದಿರುವ ಪೇಷಂಟ್ಸಲ್ಲಿ ಅಬೌಟ್ 90 to 95%ಗೆ 2 years ಅಲ್ಲಿ ಅನ್ಸತ್ತೆ. ಸೊ ಪೇಷಂಟ್ಸ್ ಕಾಮನ್ ಆಗಿ ಅಂದರೆ 6 months to 1 year ಆ ಡ್ಯೂರೇಷನ್ ಆಫ್ಟರ್ ಸರ್ಜರಿ ಹೇಳ್ತಾರೆ, ನನಗೆ ಏನೂ ತೊಂದರೆ ಇಲ್ಲ, ನೋವಿಲ್ಲ, ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಏನೋ ಒಂದು ಬೇರೆ ಥರ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಏನಂದರೆ ನಮ್ಮ ಬಾಡಿ ಆ ಜಾಯಿಂಟಿಗೆ ಯೂಸ್ ಟು ಆಗಬೇಕು. ಸೊ ಅದು ನ್ಯಾಚುರಲ್ ಫೀಲಿಂಗ್ ಎಷ್ಟು ಬೇಗ ಬರೋದಿಲ್ಲ. ಒಂದು ಫಾರಿನ್ ಆಬ್ಜೆಕ್ಟ್ ಇದೆ ಏನೋ ಥರ ಫೀಲ್ ಇರುತ್ತೆ ದೇಹಕ್ಕೆ. ಸೊ ಅದಕ್ಕೆ ಈ ಫಾರ್ಗಾಟನ್, ಈಗ ನಮಗೆ ನಾವು ಬರೀ ಶಾರ್ಟ್ ಟರ್ಮ್ ನೋಡ್ತಾ ಇಲ್ಲ. ಈಗ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸಿದೀವಿ, ಆ ಜಾಯಿಂಟ್ ನಮಗೆ ಆದಷ್ಟು ಬರಲಿ, ಅಂದರೆ ಹೋಪ್ಫುಲಿ ಟಿಲ್ ವಿ ಲಾಸ್ಟ್ ಬರಲಿ ಅಂತ ಒಂದು ಅಪೇಕ್ಷೆ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ವಿ ಆರ್ ಟ್ರೈಂಗ್ ಟು ಸ್ಟಡಿ ನಾವು ಏನು ಮಾಡ್ಬೋದು ಈ ಫಾರ್ಗಾಟನ್ ಜಾಯಿಂಟನ್ನು ಸ್ವಲ್ಪ ಬೇಗ ಬರಲಿ ಅಂತ. ಸೊ ಅದಕ್ಕೋಸ್ಕರ ಇದೊಂದು ಸ್ಕೋರ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಫಾರ್ಗಾಟನ್ ಜಾಯಿಂಟ್ ಸ್ಕೋರ್, ಮತ್ತೊಂದು ಇದು ಎಷ್ಟು ವರ್ಷ ಬರುತ್ತೆ ಅನ್ನೋದು ನಿಮ್ಮ ಪ್ರಾಮಿಸ್. ಅಂದರೆ ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ಫಾರ್ ದ ನೆಕ್ಸ್ಟ್ 20-25 years ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತೀರಾ. ವಾಟ್ ಇಸ್ ದ ಎಕ್ಸಾಕ್ಟ್ ನಂಬರ್ ಆಫ್ ಇಯರ್ಸ್? ಸೊ 91% ಆಫ್ ಪೇಷಂಟ್ಸ್ ಹೀಗೆ 18 to 20 years ಬಂದೇ ಬರುತ್ತೆ. ಸೊ ಈಗ ಜನರಲಿ ಪೇಷಂಟ್ಸ್ ಕೇಳ್ತಾರೆ ಸರ್ಜರಿ ಆದಮೇಲೆ ಏನೇನು ಆಗಬಹುದು ಜಾಯಿಂಟಿಗೆ ಅಂತ. ಸೊ ಈಗ ದೇವ್ರು ಕೊಟ್ಟುವ ಜಾಯಿಂಟು ಸೌದ್ ಹೋಗುತ್ತೆ. ಸೊ ಮ್ಯಾನ್ ಮೇಡ್ ಡೆಫಿನೆಟ್ಲಿ ದೇವ್ರು ಕೊಟ್ಟನ್ನು ರೆಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನ್ಯಾಚುರಲ್ ಜಾಯಿಂಟ್ ಮೇ ಬಿ 50, 60, 70 years ಬರ್ಬೋದು ಕೆಲವರಿಗೆ. ಮ್ಯಾನ್ ಮೇಡ್ ಅಂತೂ ಸದ್ಯಕ್ಕೆ ಇಷ್ಟು ಬರ್ತಾ ಇದೆ. ಸೊ ಅದು ಸಹ ಆಟ್ 20 years ಅದು ಸೌದ್ ಹೋಗುತ್ತೆ.
ಸೊ ಸೌದ್ ಹೋದರೆ ಏನು ತೊಂದರೆ ಆಗ್ಬೋದು, ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಪೇಷಂಟ್ಸ್ ಕೇಳ್ತಾರೆ. ಸೊ ಹೌದು, ಸೌದ್ ಹೋದರೆ ಅದು ಏನಾಗುತ್ತೆ, ಲೂಸ್ ಆಗತ್ತೆ. ನಾವು ಪಾರ್ಟ್ ಮೂಳೆ ಒಳಗೆ ಹಾಕಿರ್ತೀವಿ, ಅದು ಫಸ್ಟಲ್ಲಿ ಯಾವ ಪೊಸಿಷನಲ್ಲಿ ಇತ್ತು ಅದು ಸ್ವಲ್ಪ ಚೇಂಜ್ ಆಗ್ಬೋದು. ಅದು ಸೌದ್ ಹೋಗಿ ಮೂಳೆಯನ್ನ ಸ್ವಲ್ಪ ವೀಕ್ ಮಾಡತ್ತೆ. ಸೊ ಈ ಎರಡಕ್ಕೆ ನಾವು ಏಸೆಪ್ಟಿಕ್ ಲೂಸನಿಂಗ್ ಅಂತ ಹೇಳ್ತೀವಿ, ಅಂದರೆ ಜಾಯಿಂಟ್ ಅನ್ನ ಲೂಸ್ ಆಗತ್ತೆ. ಸೊ ಒನ್. ಇನ್ನೊಂದು, ಏನೋ ಏಟಾಯಿತು ನೀ ರಿಪ್ಲೇಸ್ಮೆಂಟ್ ಆದಮೇಲೆ, ಅದರಲ್ಲಿ ಲಿಗಮೆಂಟ್ ಇಂಜರಿ ಆಗ್ಬೋದು, ಅದರಿಂದ ಲೈಫ್ ಸ್ವಲ್ಪ ಕಡಿಮೆ ಆಗತ್ತೆ. ಫ್ರ್ಯಾಕ್ಚರ್ ಆದರೆ ಅದನ್ನು ಯಾವ ಥರದ ಫ್ರ್ಯಾಕ್ಚರ್ ಆಗತ್ತೆ ಅದನ್ನು ಸ್ಪೆಸಿಫಿಕ್ ಆಗಿ ಅದರಿಂದ ಸಹ ಜಾಯಿಂಟ್ ಲೈಫ್ ಕಡಿಮೆ ಆಗ್ಬೋದು. ಆ್ಯಂಡ್ ಒನ್ ದ್ಯಾಟ್ ಆಲ್ ಆರ್ಥೋಪೆಡಿಕ್ ಸರ್ಜನ್ಸ್ ಫಿಯರ್ ಇಸ್ ಇನ್ಫೆಕ್ಷನ್. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದಮೇಲೆ ಇನ್ಫೆಕ್ಷನ್ ಆಗೋದು ಭಾಳನೇ ಕಷ್ಟ ಪೇಷಂಟ್ಸಿಗೆ. ಸೊ ಆದಷ್ಟು ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಪೇಷಂಟ್ಸಿಗೆ ನಾವು ಎಜುಕೇಟ್ ಮಾಡ್ತೀವಿ. ಸೊ ಬಾಡಿಯಲ್ಲಿ ಫಾರಿನ್ ಆಬ್ಜೆಕ್ಟ್ ಇದ್ದರೆ ಅದು ಇನ್ಫೆಕ್ಷನನ್ನು ಅಟ್ರಾಕ್ಟ್ ಮಾಡುತ್ತೆ ಎಲ್ಲೋ ಇದ್ದರೂ. ಸೊ ಏನೋ ಎಸ್ಪೆಷಲಿ ಲೇಡೀಸಿಗೆ ಯೂರಿನ್ ಇನ್ಫೆಕ್ಷನ್ ಇಂದ ಇಲ್ಲಿಗೆ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಅರ್ಲಿ ಸ್ಟೇಜಸಲ್ಲಿ ಯೂರಿನ್ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಬಂತಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಕೇರನ್ನು ಬೇಗ ತಗೊಳ್ಳಿ ಅದಕ್ಕೆ. ಹಾಗೇನೆ ಲಂಗ್ ಇನ್ಫೆಕ್ಷನ್, ಅಬ್ಡಾಮಿನಲ್ ಇನ್ಫೆಕ್ಷನ್, ಟೂತ್ ಇನ್ಫೆಕ್ಷನಿಂದ ಸಹ ಆಗ್ಬೋದು. ಸೊ ಇವೆಲ್ಲ ಆಫ್ಟರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ. ನಮ್ಮ ಬಾಲ್ಯಾವಸ್ಥೆಯಿಂದ ಸಿನ್ಸ್ ಆರ್ ಚೈಲ್ಡ್ಹುಡ್ ದ ಮೋಸ್ಟ್ ಯೂಸ್ಡ್ ನನ್ನ ಪ್ರಕಾರ ಇಸ್ ಆರ್ ನೀಸ್. ಹೌದು, ಚೆನ್ನಾಗಿ ಅದನ್ನ ಮಿಸ್ಯೂಸ್ ಅಬ್ಯೂಸ್ ಮಾಡಿರ್ತೀವಿ, ಬಿಕಾಸ್ ಅವಾಗ ಅದು ನಮ್ಮ ಕೈ ಕೊಟ್ಟಿರೋದಿಲ್ಲ. ಇಟ್ ವುಡ್ ಹವ್ ಸಪೋರ್ಟೆಡ್ ಅಸ್ ಅಲ್ವಾ ಡಾಕ್ಟರ್? ಸೊ ಆ ವೇರ್ ಅಂಡ್ ಟೇರ್ ಎಲ್ಲರಿಗೂ ಸಹಜವಾಗಿ ಆಗೇ ಆಗುತ್ತೆ. ಬಟ್ ದೆನ್ ಅದು ಫೈನಲಿ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿವರೆಗೂ ಬಂದು ತಲುಪಬಾರ್ದು ಅಂದರೆ ಈ ನಮ್ಮ ನೀ ಜಾಯಿಂಟ್ಸ್ನ ಟೇಕ್ ಕೇರ್ ಮಾಡೋದಕ್ಕೆ ಟಾಪ್ 3 ಥಿಂಗ್ಸ್ ಏನು ಸಜೆಸ್ಟ್ ಮಾಡ್ತೀರಾ? ಇದನ್ನ ಮಾಡಿ ಯು ವಿಲ್ ನೆವರ್ ಲ್ಯಾಂಡ್ ಅಪ್ ನನ್ನ ಕ್ಯಾಬಿನಲ್ಲಿ ಆ್ಯಂಡ್ ಐ ವಿಲ್ ನೆವರ್ ಸಜೆಸ್ಟ್ ಯು ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ. ಸೊ ನಂಬರ್ 1 ಇಸ್ ಬಾಡಿ ವೇಟ್. ಏಕೆಂದರೆ ನಾವು ಏನಾದರೂ ಮಾಡಲಿ, ನಮ್ಮ ವೇಟ್ ಆಪ್ಟಿಮಮ್ ಆಗಿದ್ದರೆ ಜಾಯಿಂಟ್ ಮೇಲೆ ಲೋಡ್ ಕರೆಕ್ಟಾಗಿರುತ್ತೆ. ನಂಬರ್ 2 ಇಸ್ ಸ್ಟ್ರೆಂತ್ ಟ್ರೈನಿಂಗ್. ಸೊ ಎಸ್ಪೆಷಲಿ ಒಂದು ವಯಸ್ಸಾದ್ಮೇಲೆ ನಮ್ಗನ್ಸುತ್ತೆ, ಅಯ್ಯೋ ಜಿಮ್ಮಿಗೆ ಏನಕ್ಕೆ ಹೋಗಬೇಕು, ವಯಸ್ಸಾಯ್ತಲ್ವಾ. ವೆರಿ ಬ್ಯಾಡ್ ಮಿಸ್ಕನ್ಸೆಪ್ಷನ್. ಆ್ಯಂಡ್ ಥರ್ಡ್ ಥಿಂಗ್ ಇಸ್ ನ್ಯೂಟ್ರಿಷನ್. ಓಕೆ. ನ್ಯೂಟ್ರಿಷನಲ್ಲಿ ಒಳ್ಳೆ ಪ್ರೋಟೀನ್ ಇಂಟೇಕ್, ವೈಟಮಿನ್ ಡಿ, ವೈಟಮಿನ್ B12, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಟ್ರೇಸ್ ಎಲಿಮೆಂಟ್ಸ್ ಆ್ಯಂಡ್ ಮಿನರಲ್ಸ್, ಇವೆಲ್ಲ ಡಯಟಲ್ಲಿ ಆಪ್ಟಿಮಮ್ ಆಗಿ ಇಟ್ಕೊಂಡ್ರೆ ಚಾನ್ಸಸ್ ಆಫ್ ಡೆವಲಪಿಂಗ್ ನೀ ಆರ್ಥ್ರೈಟಿಸ್ ಆರ್ ಲೆಸ್.